ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಾಹೇಬ್ರೆ, ಇವರೆಲ್ಲ ಆರೋಪ ಮಾಡ್ತಿರೋದು ನಿಜನಾ? ನೀವು ಮೋಸ ಮಾಡಿದ್ದೀರಾ, ದೇಶಕ್ಕೆ ಅನ್ಯಾಯ ಮಾಡಿದ್ದೀರಾ? ಸುಮ್ಮನವ್ರೆ, ನಿಮ್ಗೆ ಅನ್ಸುತ್ತೆ ನೀವೇ ನನ್ನ ಪರವಾಗಿ ಮಾತಾಡಿದ್ರಿ? ವಹಿಸ್ಕೊಂಡು ಮಾತಾಡಿದೆ ಸಾಹೇಬ್ರೆ, ಆದರೆ ಸೂಟ್ ಕೇಸ್ನ ಮನೆಯಿಂದ ಸಾಕ್ಸಿರೋದು ಕೂಡ ನಿಜಾನೇ ಅಲ್ವಾ? ಸುಮ್ಮನವ್ರೆ, ಅಪ್ಪಿ ತಪ್ಪಿನೋದ್ರ ಬಗ್ಗೆ ಮಾತಾಡ್ಬಿಡಿ, ಸುಮ್ಮನೆ ಇದ್ಬಿಡಿ. ಹಾಗಾದ್ರೆ ಇದು ಲಂಚದ ತುಟ್ಟ ಸಾಹೇಬ್ರೆ? ಸುಮ್ಮನಿರಿ ಸುಮ್ಮನವ್ರೆ, ಪ್ಲೀಸ್. ಅವ್ರು ಹೋಗೋವರೆಗೂ ಅದ್ರ ಬಗ್ಗೆ ಮಾತಾಡಬೇಡಿ. ಅವ್ರು ಹೋದ್ಮೇಲೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ದಯವಿಟ್ಟು ಸುಮ್ಮನಿರಿ. ಒಟ್ಟಿನಲ್ಲಿ ಆ ಸೂಟ್ ಕೇಸು ಆ ಹೂ ಮಾರೋಳ ಅಪ್ಪನ ಮನೇಲಿದೆ ಅನ್ನೋದು ಅಧಿಕಾರಿಗಳಿಗೆ ಹೇಗಾದರೂ ಗೊತ್ತಾಗಬೇಕು. ಅಣ್ಣ ಸಿಕ್ಕಾಕೊಂತನಲ್ವಾ ಅದಕ್ಕೆ, ಅದು ಟೆನ್ಷನ್ನು. ತೀರ್ಥ ಹೇಗೋ ತಪ್ಪಿಸ್ಕೊಂಡು ಬರ್ತಾನೆ ಜಾನು, ಆದರೆ ಸೂಟ್ ಕೇಸನ್ನು ತನ್ನ ಮನೇಲಿ ಇಟ್ಕೋಬೇಡ ಅಂತ ಹೇಳಿದ್ರು ಸುಮ್ಮನೆ ಇಟ್ಕೊಂಡಿದ್ದಾಳೆ ಅಂತ ಗೊತ್ತಾದರೆ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನಾನು ಹಾಗೆಲ್ಲ ಸೆಟ್ ಮಾಡಿಟ್ಟಿದ್ದೀನಿ. ಹೌದಾ ಅದಕ್ಕೆ? ಮತ್ತಿವಾಗ ಏನು ಮಾಡೋದು? ಏನು ಮಾಡೋದು ಬೇಡ, ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಇಷ್ಟರಲ್ಲೇ ಅವಳ ತವ್ರ ಮನೇನೂ ರೇಡ್ ಆಗ್ಬೋದು. ಸರ್, ಇದೊಂದು ತಂದೆ ಆಸ್ತಿ, ಅವ್ರು ದಾಖಲೆ ಇಟ್ಟಿರ್ತಾರೆ. ನಿಮ್ಮ ಆಡಿಟರ್ ನಂಬರ್ ಕೊಡಿ. ಅವ್ರ ನಂಬರು ಮೊಬೈಲಲ್ಲಿದೆ. ಯಾರ್ರಿ ಇದು ಫೋನು? ಸರ್, ನನ್ನ ಫೋನು. ಮಾತಾಡ್ಬೋದಾ? ಮಾತಾಡಕ್ಕೆ ಅವಕಾಶ ಇಲ್ಲ ಸರ್. ಅವ್ನು ನನ್ನ ಪರ್ಸನಲ್ ಸೆಕ್ರೆಟರಿ. ಆಯ್ತು, ಫೋನ್ ಸ್ಪೀಕರ್ ಹಾಕಿ, ವಿಷಯ ಏನು ಅಂತ ತಿಳ್ಕೊತೀನಿ. ಲೌಡ್ ಸ್ಪೀಕರ್ ಹಾಕ್ತೀನಿ, ಮಾತಾಡಿ. ಹಲೋ ಚಿಟ್ಟೆ ಸಾಹೇಬ್ರ, ಆಫೀಸಿಗೆ IT ಆಫೀಸರ್ಸ್ ಎಲ್ಲ ಬಂದಾರ್ರಿ, ರೈಡ್ ಮಾಡ್ಬಿಟ್ಟಾರ, ಏನೇನೋ ಕೇಳಕತ್ತಾರ. ಚಿಟ್ಟೆ, ಕೋಆಪರೇಟ್ ಮಾಡು ಚಿಟ್ಟೆ. ಅವ್ರು ಏನೇನು ಕೇಳ್ತಾರೋ ಎಲ್ಲ ಡಾಕ್ಯುಮೆಂಟ್ಸ್ನ ಕೊಡು, ಏನು ಪ್ರಾಬ್ಲಮ್ ಇಲ್ಲ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ. ಎಕ್ಸ್ಕ್ಯೂಸ್ ಮಿ ಸರ್, ವಾಶ್ರೂಮ್ ಹೋಗಿ ಬನ್ನಿ. ಥ್ಯಾಂಕ್ ಯು. ಎರಡು ಕಡೆ ರೇಡ್ ಆಗಿದೆ. ಇನ್ನು ಹೂ ಮಾರೋಳ ಮನೆ ಮೇಲೇನಾದರೂ ರೇಡ್ ಆದರೆ ಅಲ್ಲಿಗೆ ಕಥೆ ಮುಗೀತು. ಸಾಹೇಬ್ರೆ, ಒಂದು ನಿಮಿಷ ಬಂದೆ. ಅತ್ತೆ ಯಾಕೋ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅತ್ತೆ, ನೀವೇನು ಗಾಬರಿ ಆಗಬೇಡಿ, ಏನೂ ಆಗಲ್ಲ. ಭಯ ಆಗ್ತಿದೆ ಅಮ್ಮ. ನಾಳೆ ಈ ಸುದ್ದಿ ಆಚೆ ಬಂದ್ರೆ 10 ಜನ 10 ಮಾತಾಡ್ತಾರೆ. ಮೊದಲೇ ನನ್ನ ಮಗ ರಾಜಕಾರಣಿ. ಎಲ್ಲಿ ಅವನ ಮೇಲೆ ಕಳಂಕ ಹಚ್ಚಿಬಿಡ್ತಾರೋ ಅಂತ ನನಗೆ ಭಯ ಆಗ್ತಾ ಇದೆ. ಇವತ್ತು ನನ್ನ ಮಗ ತಪ್ಪಿಲ್ದೆ ಪಾರಾಗ್ಬೋದು, ಆದ್ರೆ ಜನ ಹೇಗೆ ಮಾತಾಡ್ಕೋಬಹುದು ಹೇಳು? ಬೆಂಕಿ ಇಲ್ದೆ ಹೊಗೆ ಆಡುತ್ತಾ ಅಂತ ಕೇಳ್ತಾರೆ. ಅತ್ತೆ, ಶ್ರೀರಾಮಚಂದ್ರನ್ನೇ ಆಡ್ಕೊಂಡ್ರು, ಕೃಷ್ಣ ಪರಮಾತ್ಮನ್ನೇ ಬಿಡ್ಲಿಲ್ಲ. ಇನ್ನು ನಾವೆಲ್ಲ ಯಾವ ಲೆಕ್ಕ? ಚಿಂತೆ ಮಾಡಬೇಡಿ ಅತ್ತೆ, ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ. ಸರ್, ಇದು ನನ್ನ ಫೋನು, ರಿಸೀವ್ ಮಾಡ್ಬೋದಾ? ಅವಕಾಶ ಇಲ್ಲ ರೀ, ಎಷ್ಟೆಲ್ಲ ಹೇಳೋದು ಮಾತಾಡಕ್ಕಾಗಲ್ಲ ಅಂತ. ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಮನೇಲಿ ಯಾರಿಗೋ ಹೆಲ್ತ್ ಇಶ್ಯೂ ಇದೆ, ನಾನು ಮಾತಾಡಲೇಬೇಕು. ಸರ್ ಹೇಳ್ತಿದ್ದೀನಲ್ಲ, ಹೆಲ್ತ್ ಇಶ್ಯೂಸ್ ಇದೆ ಅಂತ. ಒಂದ್ಸಲ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಪ್ಲೀಸ್ ಸರ್. ಆಗಲ್ಲ ಅಂತ ಹೇಳಿದ್ನಲ್ಲಮ್ಮ. ಸರಿ, ಸ್ಪೀಕರ್ಗೆ ಹಾಕ್ತೀನಿ, ಮಾತಾಡಿ.
ಸಾಧನ ನಮ್ಮ ಮನೆಗೆ ತುಂಬಾ ಜನ ಅಧಿಕಾರಿಗಳು ಬಂದಿದ್ದಾರಮ್ಮ. ಗೊತ್ತು ಅವ್ರು ಏನೇ ಡಾಕ್ಯುಮೆಂಟ್ಸ್ ಕೇಳಿದ್ರು ಕೊಡಿ, ಕೋಆಪರೇಟ್ ಮಾಡಿ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ತೀರ್ಥ, ನಾನು ಹೇಳಿದ್ನಲ್ಲ ನಮ್ಮ ಮನೆ ರೇಡ್ ಆಗುತ್ತೆ ಅಂತ, ಹಾಗೆ ಆಗಿದೆ ನೋಡು. ನನ್ನ ಟೆನ್ಷನ್ ಆಗ್ತಿರೋದೆ ಅದು. ಅದಕ್ಕೆ ಅಲ್ಲೇನೂ ಆಗದೆ ಇದ್ರೆ ಸಾಕು. ಅಲ್ಲಿನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ತೀರ್ಥ. ನಾನು ಅವಳಿಗೆ ಅರ್ಥ ಮಾಡಿಸಿದ್ದೀನಿ. ಇವಳಲ್ಲಿ ಇಟ್ಟಿಲ್ದೇ ಇದ್ರೆ ಸರಿ ಅಷ್ಟೇ. ಅದಕ್ಕೆ ನಿಮ್ಗೇನನ್ಸುತ್ತೆ? ಅವರಲ್ಲಿ ಇಟ್ಟಿರಲ್ಲ ಅಲ್ವಾ? ಇಟ್ಟಿರಲ್ಲ ತೀರ್ಥ. ಯಾಕೆಂದರೆ ಒಂದಲ್ಲ ಅಂತ 10 ಸಲ ಅವಳಿಗೆ ಹೇಳಿದ್ದೀನಿ. ಹಾಗೂ ಅವಳು ಇಟ್ಟಿದ್ದಾಳೆ ಅಂತ ಆದರೆ ಸುಮ್ಮನಂದೇ ತಪ್ಪಾಗತ್ತೆ. ಇಲ್ಲ ಅದಕ್ಕೆ ಇಷ್ಟೊಂದು ಸಲ ಹೇಳಿದ್ದೀರಾ ಅಂದಮೇಲೆ ಅವರಲ್ಲಿ ಇಟ್ಟಿರಲ್ಲ. ಖಂಡಿತ ತನ್ನ ಮನೇಲೇ ಇಟ್ಕೊಂಡಿರ್ತಾಳೆ ತೀರ್ಥ. ಅಲ್ಲಿ ರೇಡ್ ಆದರೆ ನೀನು ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಹಲೋ, ಹಾಂ, ಕೇಶವ್ ಪ್ರಸಾದ್ ಅವ್ರ ಆಡಿಟ್ ಹತ್ರ ಮಾತಾಡಿದ್ರಾ? ಎಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ಅಲ್ವಾ? ಹಾಂ, ಓಕೆ. ನಿಮ್ಮ ಅನುಮಾನಕ್ಕೆ ಸಮಂಜಸವಾದ ಉತ್ತರ ಸಿಗ್ತಾ? ಸರ್, ನಾನು ನಿಮಗೆ ಆವಾಗಲೇ ಹೇಳಿದೆ ನಮ್ಮ ಮನೆಯಲ್ಲಿ ಅನಧಿಕೃತವಾಗಿ ಏನೂ ಇರಲ್ಲ ಅಂತ. ನಿಮ್ಗೆ ಯಾರೋ ಸುಳ್ಳು ಸುದ್ದಿ ಕೊಟ್ಬಿಟ್ಟು ದಾರಿ ತಪ್ಪಿಸಿದ್ದಾರೆ. ಯೂಶಲ್ ಆಗಿ ಹಿಂಗಾಗಲ್ಲ. ಎನಿಹೌ, ಐ ಅಪ್ರಿಷಿಯೇಟ್ ಯುವರ್ ಕೋಆಪರೇಷನ್. ಹಲೋ, ಹಾಂ ಬನ್ನಿ. ಓಕೆ, ಹಾಂ ಸರ್ ಬನ್ನಿ. ಅವರು ಗಂಭೀರವಾಗಿರೋದು ನೋಡಿದ್ರೆ ಸುಮನ್ ಮನೆ ಮೇಲೆ ರೇಡ್ ಆಗಿದೆ ಅಂತ ನನಗೆ ಅನ್ನಿಸ್ತಿದೆ. ಸುಮನ, ನನಗೆ ಭಯ ಆಗ್ತಾ ಇದೆ ಕಣೆ. ರೀ, ಏನ್ರಿ ಇದೆಲ್ಲ? ಯಾವಾಗ ಇದೆಲ್ಲ ಮುಗಿಯುತ್ತೆ? ಮುಗಿತು ಪದ್ಮ, ಇನ್ನೇನು ಹೊರಡ್ತಾರೆ. ಮಿಸ್ಟರ್ ತೀರ್ಥ, ಆ ರೆಡ್ ಸೂಟ್ ಕೇಸ್ ಯಾರ್ದು? ರೆಡ್ ಸೂಟ್ ಕೇಸಾ? ಹಾಂ, ರೆಡ್ ಸೂಟ್ ಕೇಸೇ. ಅದ್ರದ್ದು ಅನ್ಲಾಕ್ ಕೋಡ್ ಏನು? ಆದರೆ ಯಾವುದು ಗೊತ್ತಿಲ್ಲ ಸರ್. ಅದೇ ರೀ, ಶ್ರೀದೇವಿ ಕಾಲೋನಿಲಿ ನಿಮ್ಮ ಮಾವನ ಮನೆ ಇದೆಯಲ್ಲ, ಅಲ್ಲಿಟ್ಟಿದ್ದೀರಲ್ಲ ಸೂಟ್ ಕೇಸು, ಅದ್ರ ಬಗ್ಗೆ ಮಾತಾಡ್ತೀವಿ. ಯಾವ ಸೂಟ್ ಕೇಸ್ ಸರ್? ನನಗೆ ಯಾವುದು ಗೊತ್ತಿಲ್ಲ. ನೀವು ಲಾಕ್ ಕೋಡ್ ಹೇಳಿಲ್ಲ ಅಂದ್ರು ಇನ್ನೊಂದು 2 ನಿಮಿಷದಲ್ಲಿ ಆ ಸೂಟ್ ಕೇಸ್ ಇಲ್ಲೇ ಬರುತ್ತೆ. ಸರ್, ಇಫ್ ಯು ಡೋಂಟ್ ಮೈಂಡ್, ವಾಶ್ರೂಮ್ ಹೋಗ್ಬೋದಾ? ತಪ್ಪಿಸ್ಕೊಳ್ಳೋ ಪ್ರಯತ್ನನಾ? ಸರ್, ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಅದ್ಯಾವ ಡಾಕ್ಯುಮೆಂಟ್ ತರಿಸ್ತಿರೋ ತರಿಸಿ, ನೋಡ್ತೀನಿ. ಬಟ್ ವಾಶ್ರೂಮ್ ಹೋಗ್ಬೇಕು ಸರ್. ಸರಿ, ಹಾಗಾದ್ರೆ ಹೋಗಿ ಬನ್ನಿ. ಸರ್, ನನಗೆ ಆಂಗ್ಸೈಟಿ ಇದೆ, ಮಾತ್ರೆ ತಗೋಬೇಕು. ಥ್ಯಾಂಕ್ ಯು. ಮಿಸ್ಟರ್ ತೀರ್ಥ, ಆ ರೆಡ್ ಸೂಟ್ ಕೇಸ್ ಯಾರ್ದು? ಶ್ರೀದೇವಿ ಕಾಲೋನಿಲಿ ನಿಮ್ಮ ಮಾವನ ಮನೆ ಇದೆಯಲ್ಲ, ಅಲ್ಲಿಟ್ಟಿದ್ದೀರಲ್ಲ ಸೂಟ್ ಕೇಸು, ಅದ್ರ ಬಗ್ಗೆ ಮಾತಾಡ್ತಿರೋದು. ಒಂದು ವೇಳೆ ರೀಡ್ ಆದಾಗ ನೀವು ಸಿಗಾಕೊಂಡೆ ಅಂತ ಇಟ್ಕೋ, ಆಗ ಪಕ್ಷಕ್ಕೆ ಮುಜುಗುರ ಆಗುವಂತ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಆಗ ನೀನು ನಿನ್ನ ಶಾಸಕ ಸ್ಥಾನನೇ ಕಳ್ಕೋಬೇಕಾಗತ್ತೆ. ಹೈಕಮಾಂಡ್ ನಿನ್ನನ್ನ ಪಕ್ಷದಿಂದನೇ ಉಚ್ಚಾಟಿಸ್ತಾರೆ.
ತೀರ್ಥ, ನೀವು ಸುಮ್ಮನೆ ಅವ್ರಿಗೆ ಮನೇಲಿ ಸೂಟ್ ಕೇಸ್ ಇಡೋದು ಬೇಡ ಅಂತ ಹೇಳಿದ್ದೀರಿ ಅಂದ್ರಿ. ಮತ್ತು ಸೂಟ್ ಕೇಸ್ ಹೇಗೆ ಸಿಕ್ತು? ಹೇಳಿದ್ದೆ ತೀರ್ಥ, 1 ಸಲ ಅಲ್ಲ 2 ಸಲ ಅಲ್ಲ 10 ಸಲ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಸೂಟ್ ಕೇಸ್ನ ನಿನ್ನ ಮನೇಲಿ ಇಟ್ಕೋಬೇಡ ಅಂತ. ನೀವು ಅಸಲಿ ಹೇಳಿದ ಮೇಲೂ ಸೂಟ್ ಕೇಸ್ ಯಾಕೆ ಅಲ್ಲೇ ಇಟ್ಟರು? ಅದಕ್ಕೆ ನನಗೇನು ಅರ್ಥ ಆಗ್ತಾ ಇಲ್ಲ. ನನಗೂ ಅರ್ಥ ಆಗ್ತಿಲ್ಲ ತೀರ್ಥ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ಸುಮ್ಮನೆ ಹೆಲ್ಪ್ ತಗೋ ಅಂತ ಹೇಳಿ ನಿನ್ನ ಜೀವನ ಹಾಳು ಮಾಡ್ಬಿಟ್ನಾ ನಾನು? ಎಂಥ ತಪ್ಪು ಮಾಡಿಬಿಟ್ಟೆ ತೀರ್ಥ. ನಾನು ಅವಳನ್ನ ಕಳಿಸ್ಲೇಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟೆ. ಇಲ್ಲ ಅದಕ್ಕೆ ನೀವು ಪೂಜೆಗಿಂತ ಮೊದಲು ಸೂಟ್ ಕೇಸ್ನ ಕಳಿಸಿ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಆದರೆ ಸುಮ್ಮನೆ ಅವ್ರ ಸೂಟ್ ಕೇಸ್ನ ಮನೇಲಿ ಇಟ್ಟು ಎಲ್ಲ ಹಾಳು ಮಾಡ್ಬಿಟ್ರು. ಅದಕ್ಕೆ ಎಂಥ ಕೆಲಸ ಆಗೋಯ್ತು ತೀರ್ಥ. ಸುಮ್ಮ ಹೀಗೆ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಮುಗೀತು ಅದಕ್ಕೆ, ಎಲ್ಲ ಮುಗೀತು. ಆ ಸೂಟ್ ಕೇಸಲ್ಲಿರೋ ಡಾಕ್ಯುಮೆಂಟ್ಸ್, ಕ್ಯಾಶ್ ಎಲ್ಲ ಸಿಗುತ್ತೆ. ನನ್ನ ಕರಿಯರೇ ಹಾಳಾಗೋಯ್ತು. ಅದಕ್ಕೆ ನನ್ನ ರಾಜಕೀಯ ಜೀವನನೇ ಮರಿಬೇಕಾಗುತ್ತೆ. ಎಲ್ಲ ಮುಗೀತು. ತೀರ್ಥ ಪ್ಲೀಸ್, ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ. ನಾನು ಸುಮ್ಮನೆ ಕೇಳ್ತೀನಿ, ಯಾಕೆ ಹೀಗೆ ಮಾಡಿದೆ ಅಂತ ನಾನು ವಿಚಾರಿಸ್ತೀನಿ ಇರು. ಬೇಡ ಅದಕ್ಕೆ, ಅದೇನಾಗುತ್ತೋ ಆಗ್ಲಿ. ಅದಕ್ಕೆ ತೀರ್ಥ ಒಂದು ಕೆಲಸ ಮಾಡು, ನೀನು ಈಗಲೇ ನಾಯಕರ ಹತ್ರ ಮಾತಾಡು. ಇಲ್ಲ ಅದಕ್ಕೆ, ಅವರಿಂದನೂ ಏನೂ ಆಗಲ್ಲ. ನೀನು ಈ ರೀತಿ ಸಿಕ್ಕಾಕೊಂಡ್ರೆ ನಿನ್ನ ಪರ್ವ ಪಕ್ಷದಲ್ಲಿ ಏನೂ ಮಾತಾಡೋಕ್ಕಾಗಲ್ಲ ಅಂತ ಮುಂಚೆನೇ ಹೇಳಿದರು. ಅಯ್ಯೋ ದೇವ್ರೆ, ನಾನು ಸುಮ್ಮನೆ ಕಳ್ಸೋದ್ರ ಬದಲು ನಾನೇ ಕಾಲೋನಿಗೆ ಹೋಗಬೇಕಿತ್ತು. ಅಲ್ಲಿ ಯಾರ ಹತ್ರದ್ರೂ ರಿಕ್ವೆಸ್ಟ್ ಮಾಡಿಕೊಂಡು ಯಾರ ಮನೇಲಾದರೂ ಇಡಬೇಕಾಗಿತ್ತು. ನನ್ನಿಂದನೇ ಇದೆಲ್ಲ ಆಗಿತ್ತು. ತೀರ್ಥ ಪ್ಲೀಸ್, ನೀನು ಸುಮ್ಮನ ಮೇಲೆ ಬೇಜಾರು ಮಾಡ್ಕೋಬೇಡ ಪ್ಲೀಸ್. ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರ. ಅದಕ್ಕೆ ನೀವು ಅಸಲಿ ಹೇಳಿದ್ಮೇಲೂ ಸುಮ್ಮನೆ ಅವರು ಸೂಟ್ ಕೇಸ್ನ ಮನೇಲಿ ಇಟ್ಟಿದ್ದಾರೆ ಅಂದರೆ ಅದು ಅವ್ರ ತಪ್ಪು. ಅದಕ್ಕೆ ಅದು ಅವ್ರ ತಪ್ಪು. ಅಯ್ಯೋ ದೇವ್ರೆ, ಸುಮನನ್ ತಪ್ಪು ಅಂತ ಅನ್ಕೊಂಡ್ಯಲ್ಲ ತೀರ್ಥ, ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಇನ್ನು ಮೇಲಿಂದ ನೀನು ಸುಮನನ್ನ ಕ್ಷಮಿಸೋದೇ ಇಲ್ಲ. ವಾ, ತೀರ್ಥ ಈಗೇನ್ ಮಾಡೋದು? ಫೇಸ್ ಮಾಡೋದು ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ. ಅದಕ್ಕೆ ಕೆಳಗಡೆ ಬನ್ನಿ. ಬಂದೆ ಸರ್.